ಈ 5 ಕ್ರಿಕೆಟ್ ಫ್ಯಾಕ್ಟ್ಸ್ಗಳು ಕೇಳಲು ಸುಳ್ಳಿನಂತೆ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಇವೆಲ್ಲವೂ ಸತ್ಯ. ನಂಬರ್ 1, ರಾಹುಲ್ ಕ್ರಿಕೆಟ್ನ 3 ಫಾರ್ಮೆಟ್ಗಳಲ್ಲಿ ಶತಕ ಬಾರಿಸಿದ ವಿಶ್ವದ ವೇಗವಾದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇದು ಶಾಕಿಂಗ್ ಫ್ಯಾಕ್ಟ್ ಅಲ್ಲ, ಆದರೆ ಶಾಕಿಂಗ್ ಫ್ಯಾಕ್ಟ್ ಬಂದು ಇವರು ಈ ದಾಖಲೆಯನ್ನು ಕೇವಲ 20 ಇನ್ನಿಂಗ್ಸ್ಗಳಲ್ಲಿ ಸಾಧಿಸಿದ್ದಾರೆ. ಈ ಸಾಧನೆ ಎಷ್ಟು ದೊಡ್ಡದು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾದರೆ ವಿರಾಟ್ ಕೊಹ್ಲಿಗೆ ಇದನ್ನು ಸಾಧಿಸಲು 500ಕ್ಕೂ ಹೆಚ್ಚು ಇನ್ನಿಂಗ್ಸ್ ಬೇಕಾಯಿತು. ನಂಬರ್ 2, ನೀವು ಕೇಳಿ ಶಾಕ್ ಆಗಬಹುದು, ಆದರೆ ಓಡಿಐನಲ್ಲಿ ಧೋನಿಯ ಬೌಲಿಂಗ್ ಸರಾಸರಿ ಭುವನೇಶ್ವರ್ ಕುಮಾರ್ಗಿಂತ ಉತ್ತಮವಾಗಿದೆ. ಧೋನಿಯ ಬೌಲಿಂಗ್ ಸರಾಸರಿ 30, ಆದರೆ ಭುವನೇಶ್ವರ್ ಕುಮಾರ್ ಅವರ ಸರಾಸರಿ 35. ನಂಬರ್ 3, ರೋಹಿತ್ ಶರ್ಮಾ ಓಡಿಐನಲ್ಲಿ ಕೇವಲ 1 ವರ್ಷದಲ್ಲಿ ಎಷ್ಟು ಸಿಕ್ಸರ್ ಬಾರಿಸಿದ್ದಾರೆ ಎಂಬುದು ಅಚ್ಚರಿಯ ವಿಷಯವಾಗಿದೆ, ಏಕೆಂದರೆ ಹಾಶಿಮ್ ಆಮ್ಲಾ ಅವರು ಇಡೀ ಓಡಿಐ ಕರಿಯರ್ನಲ್ಲಿ ಕೇವಲ 53 ಸಿಕ್ಸರ್ ಬಾರಿಸಿದ್ದಾರೆ. ಆದರೆ 2023ರಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು 67 ಸಿಕ್ಸರ್ ಬಾರಿಸಿದ್ದಾರೆ. ನಂಬರ್ 4, ನಿಮ್ಮನ್ನು ಇನ್ನಷ್ಟು ಆಶ್ಚರ್ಯಗೊಳಿಸುವ ಸಂಗತಿ ಏನೆಂದರೆ ರಾಹುಲ್ ದ್ರಾವಿಡ್ ಅವರ 164 ಟೆಸ್ಟ್ ಪಂದ್ಯಗಳ ವೃತ್ತಿಜೀವನದಲ್ಲಿ ಇವರು 286 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ, ಆದರೆ ಇವರು ಒಂದು ಬಾರಿ ಕೂಡ ಗೋಲ್ಡನ್ ಡಕ್ಗೆ ಔಟ್ ಆಗಿಲ್ಲ. ನಂಬರ್ 5, ಈ ವಿಷಯದಿಂದ ನೀವು ಇನ್ನಷ್ಟು ಶಾಕ್ ಆಗಬಹುದು, ಏಕೆಂದರೆ ಸಚಿನ್ ತೆಂಡೂಲ್ಕರ್ ತಮ್ಮ ಇಡೀ ಕರಿಯರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 90 ಬಾರಿ ಬ್ಯಾಟಿಂಗ್ ಮಾಡಿದ್ದಾರೆ, ಆದರೆ ಇವರು ಒಂದು ಬಾರಿ ಕೂಡ ಶೂನ್ಯಕ್ಕೆ ಔಟ್ ಆಗಿಲ್ಲ. ಸ್ನೇಹಿತರೆ, ಈ 5ರಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ.